ಸುಳ್ಯದಲ್ಲಿ ಜನಸಂಘದ ಕಚೇರಿ ಓಪನ್ ಆದಾಗ ನಿಮ್ಮ ರಿಲೇಟಿವ್ ಆದ ಕರಿಯಪ್ಪ ಗೌಡ್ರು ಮತ್ತೆ ಈ ಡಾಕ್ಟರ್ ಸುಕುಮಾರ ಗೌಡ್ರು ಏನಂದ್ರೆ ತುಂಬಾ ಪೇಷಂಟ್, ಬಟ್ ಮಧ್ಯದಲ್ಲಿ ಅವರು ಕ್ಲಿನಿಕ್ ಬಾಗಿಲಾಕಿ ಜನಸಂಘದ ಮೀಟಿಂಗ್ ಹೋಗ್ಬಿಡೋದು. ಅವ್ರದ್ದೊಂದು ಹಳೆ ಜೀಪ್ ಇತ್ತಂತೆ. ಆ ಒಡನಾಟದ ಬಗ್ಗೆ ಹೇಳಿ ಸರ್. ಸರ್, ಪ್ರಾಯಶಃ ಕರಿಯಪ್ಪ ಗೌಡ್ರು ಅಂತೇಳಿ ಅವರು ಇಡ್ಯಪ್ಪ ಕರಿಯಪ್ಪ ಗೌಡ್ರು ಅಂತೇಳಿ ಅವರು ಅಧ್ಯಕ್ಷರು. ಡಾಕ್ಟರ್ ಸುಕುಮಾರ ಗೌಡ್ರು ಮಾಸ್ಟರ್ ಮೈಂಡ್ ಈ ಜನಸಂಘದ ಎಲ್ಲ ವ್ಯವಸ್ಥೆಗೆ ಅವರೇ ಮಾರ್ಗದರ್ಶನ ಮತ್ತೊಂದೆಲ್ಲ. ಅವರು ಸಾಧಾರಣ ವಾರಕ್ಕೆ ಒಂದು ದಿನ ಅರ್ಧ ದಿನ ಎಲ್ಲ ಕಡೆ ಜೀಪಲ್ಲಿ ಹೋಗೋದು, ಮತ್ತೊಂದು ಮಾಡೋದು, ಸಂಘಟನೆ ಮಾಡುವಂಥದ್ದು, ಇದೆಲ್ಲ ಮಾಡುವಂಥದ್ದು ಜನಸಂಘದ ಕಾಲಘಟ್ಟದಲ್ಲಿ ಮಾಡ್ತಾಯಿದ್ರು. ನಾನು ನನ್ನ ಚಿಕ್ಕಪ್ಪ ಒಬ್ಬರು ಕೃಷ್ಣಪ್ಪ ಗೌಡ್ರು ಅಂತ ಇದ್ದರು, ಮೀಸೆ ಕೃಷ್ಣಪ್ಪರು ಅಂತ ಹೆಸರು ಅವರಿಗೆ. ಅವರು ಭಾರಿ ಜನಸಂಘದಲ್ಲಿ ಈ ಕರಿಯಪ್ಪ ಗೌಡ್ರ ಒಡನಾಡಿಯವರು. ಹಾಗಾಗಿ ಅವರು ಈ ಜೀಪಲ್ಲಿ ಹೋಗೋದು. ಆಗ ನಾನು ಕೂಡ ರಜೆ ದಿವಸ ಜೀಪಲ್ಲಿ ಹೋಗೋದು. ಕಾಲಕ್ರಮೇಣ ನಾನು ಸ್ವಲ್ಪ ಇದಾದ ಮೇಲೆ 10ನೇ ತರಗತಿಗೆ ನಾನು ತಲುಪುವಾಗ ಆಗ ಎಲೆಕ್ಷನ್ ಬಂತು. ಆ ಒಂದು ಎಲೆಕ್ಷನ್ನಲ್ಲಿ ನಾನು ಆ ಜೀಪಿನ ಹಿಂದೆ ಕೂತ್ಕೊಂಡು ಒಂದು ಗಮ್ಮು ಇದನ್ನು ಮತ್ತು ವಾಲ್ ಪೋಸ್ಟ್ರು ಹಿಡ್ಕೊಂಡು ಎಲ್ಲೆಲ್ಲಿ ಅವ್ರು ನಿಲ್ಲಿಸಿ ಗಮ್ಮಂತು ಅಂತ ಹೇಳಿದರೆ, ನಾನು ಮತ್ತು ನನ್ನ ಫ್ರೆಂಡ್ ಒಬ್ಬರು ಸುಂದರ ಅಂತ ಇದ್ದರು, ನಾವಿಬ್ಬರು ಅಲ್ಲ ಎಣ್ಣೆ ಸುಂದರ ಅಲ್ಲ, ಅವರು ಆಮೇಲೆ ನಮಗೆ ಇದಾದ್ದು ಸುಂದರ ಅಂತ, ನಾವು ಅಲ್ಲಲ್ಲಿ ಎಲ್ಲ ಕಡೆ ವಾಲ್ ಪೋಸ್ಟ್ ಹಚ್ಕೊಂಡು ಅವರೊಟ್ಟಿಗೆ ಹೋಗ್ತೀವಿ. ಅತ್ಯಂತ ಡೆಡಿಕೇಟೆಡ್, 5 ನಯ ಪೈಸೆ ಇಲ್ಲ, ಇಡೀ ತಾಲೂಕು ಓಡಾಟ, ಪ್ರಾಮಾಣಿಕ ಕೆಲಸ. ಡಾಕ್ಟ್ರು ಈಗ ಅಮೇರಿಕದಲ್ಲಿ ಹೋದವರು, ಆಮೇಲೆ ನನಗೆ ಹೆಚ್ಚು ಬಾರಿ ಅವರ ಸಂಬಂಧಗಳಿಲ್ಲ, ಅಮೇರಿಕಕ್ಕೆ ಹೋದರು. ಕರಿಯಪ್ಪ ಗೌಡ್ರು ತೀರಿಕೊಂಡಿದ್ದಾರೆ, ಅವರ ಮಕ್ಕಳಿದ್ದಾರೆ. ಸರ್, ಹಾಗೆ ಒಂದು ರಾಜಕಾರಣದಲ್ಲಿ ಒಂದು ಸಣ್ಣ ಗುಂಪು ಅಂತ ಹೇಳಿದರೆ ಅದು ಅತ್ಯಂತ ವಿಶ್ವಾಸಯುತವಾದಂಥ ಗುಂಪು. ಇವತ್ತಿನ ರೀತಿಯಲ್ಲಿ ಕಾಲೆಳೆಯುವಂಥದ್ದು. ಇನ್ನು 10-20 ವರ್ಷ ಕಳೆದು ಅಧಿಕಾರಕ್ಕೆ ಬರ್ತೀರಿ ಹೇಳೋ ಯಾವ ಕನಸು ಇರಲಿಕ್ಕೆ ಕನಸು ನನಗೆ ಬಿಡಿ, ನನ್ನ ಕುಟುಂಬದವರಿಗೆ ಯಾರಿಗೂ ನಾನು MLA ಆಗೋದು ಬಿಡಿ, ಎಲ್ಲೋ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗ್ತೇನೆ ಅಂತ ಹೇಳುವಂಥದ್ದು ಇರಲಿಲ್ಲ ಆಗ. ಇದು ಭಾಳ ಇಂಟ್ರೆಸ್ಟಿಂಗ್ ಇದೆ ಇದು. ಅದೇ ರೀತಿ ನೀವು ಸಾರ್ವಜನಿಕ ಜೀವನದಲ್ಲಿ ನಂತರ ನೀವು ನಿಮ್ಮ ಇದು ಮುಗಿದ ಕೂಡಲೇ ಲಾ ಮಾಡೋಕ್ಕೆ ಹೋದ್ರಿ. ಈ ಉಡುಪಿಯಲ್ಲಿರುವ ವೈಕುಂಠ ಬಾಳಿಗ ಲಾ ಕಾಲೇಜ್, ಅಲ್ಲಿ ಹೋಗ್ಲಿಕ್ಕೆ ಮತ್ತೊಂದು ಕಾರಣ ಅಂತೇಳಿ ಅಲ್ಲಿ ಅಟೆಂಡೆನ್ಸ್ ತುಂಬ ಕಂಪಲ್ಸರಿ ಇರಲಿಲ್ಲ ಅಂತ. ನಿಮ್ಮ ಮನೆಗೆ ಬಂದು ಕೃಷಿ ಮಾಡಿಕೊಂಡು ಹೂಡೋದು ಅಡಿಕೆ ಎಲ್ಲ ಮಾಡ್ಕೊಂಡು. ಕಾನೂನು ಕಡೆ ಯಾಕೆ ಸರ್ ಆಸಕ್ತರಾದ್ರಿ? ಸರ್, ಆಗ ನಿಮಗೆ BSc ಆದ ಮೇಲೆ ಒಂದು ರೀತಿಯಲ್ಲಿ ವಕಾಲತಿ ಮಾಡಬೇಕು, ಮನೆಯಲ್ಲಿ ನೋಡಲಿಕ್ಕೆ ಯಾರಿಲ್ಲ. ನನ್ನ ಅಣ್ಣ ಆಗಲೇ MSc ಆಗಿ ಶಿವಮೊಗ್ಗದಲ್ಲಿ ಒಂದು ಕಾಲೇಜಲ್ಲಿ ಅವರು ಲೆಕ್ಚರ್ ಆಗಿದ್ದರು. ಮತ್ತು ನಾನೇ ದೊಡ್ಡವ, ನಮ್ಮ ತಂದೆ ತೀರ್ಕೊಂಡಿದ್ದರು ನಾನು SLCಯಲ್ಲಿರುವಾಗ. ಆದ ಕಾರಣ ಮನೆಯನ್ನು ನೋಡಬೇಕಾದಂಥ ಅನಿವಾರ್ಯತೆ ಇದ್ದ ಕಾರಣ ವಕಾಲತ್ತು ಮತ್ತು ಇದನ್ನು ನೋಡ್ಕೊಳ್ಬೋದು. ಎರಡನೇದಾಗಿ ವಾರದಲ್ಲಿ ಒಂದು 2 ದಿನ ಹೋದರೆ ಕಾಲೇಜಿಗೆ, ಅದು ಮಾರ್ನಿಂಗ್ ಮತ್ತು ಈವ್ನಿಂಗ್ ಕ್ಲಾಸಸ್ಸು, ಅಲ್ಲಿ ಹೋಗಿ ಬರುವಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಮಾಡಬೇಕು ಅಂಥೇಳಿ ನಾನು ಅಲ್ಲಿಗೆ ಹೋಗಿ ವಕಾಲತ್ತು ಮಾಡುವಂಥದ್ದು ಮಾಡಿಕೊಂಡೆ. ತಂದೆ ಮಕ್ಕಳು ಚಿಕ್ಕವರಿದ್ದಾಗ ತಂದೆ ತೀರೋದ್ರೆ ಅವ್ರ ಮಕ್ಕಳು ಒಂದೇ ದಿನದಲ್ಲಿ ದೊಡ್ಡವರಾಗಿಬಿಡ್ತಾರಂತೆ. ಅಂದರೆ ಎಲ್ಲ ಜವಾಬ್ದಾರಿ ನೇರವಾಗಿ, ಅಂದರೆ ಆ ಒಂದು ಹೋಲ್ ಮನಸ್ಥಿತಿ ಬದಲಾಗ್ಬಿಡ್ತಾರಂತೆ. ನೀವು ಆ ಸಂದರ್ಭದಲ್ಲಿ ನಿಮ್ಮ ಮೇಲೆ ಅದು ಯಾವ ಪ್ರಭಾವವನ್ನು ಬೀಳುತ್ತೆ? ಸರ್, ಒಂದೇನು ಅಂತ ಹೇಳಿದರೆ, ಆಗಿನ ಕಾಲಘಟ್ಟದಲ್ಲಿ ನಮಗೆ ಸ್ಕೂಲ್ಗೆ ಹೋಗಲಿಕ್ಕೆ ದುಡ್ಡಿಲ್ಲ, ಮನೆಯಲ್ಲಿ 3 ಹೊತ್ತು ಊಟ ಮಾಡಲಿಕ್ಕೆ ದುಡ್ಡಿಲ್ಲ. ಆಗ ನಿಮ್ಮ ಇದು ಕೂಡ ಇತ್ತು, ಯಾವುದು ರೇಷನು ಮತ್ತು ಅಂತರ್ಜಿಲ್ಲಾ ಅಕ್ಕಿ ನಿರ್ಬಂಧ ಇತ್ತು. ಸಂಪಾಜೆ ಗೇಟಿಂದ ಕೊಡಗಿಂದ ಅಕ್ಕಿ ತಗೊಂಡು ಹೋಗ್ಲಿಕ್ಕೆ ಕೂಡ ಆಗದಂಥ ಆ ಸಂದರ್ಭಗಳೆಲ್ಲ ಇತ್ತು. ಭಾರಿ ಕಷ್ಟದಲ್ಲಿ ಜೀವನ ಸಾಗಿಸಿದೆವು. ಎಷ್ಟೋ ಸಂದರ್ಭ ನನಗೆ ನನ್ನ ಮನೆಯಲ್ಲಿ ನಮ್ಮ ಅಮ್ಮ ವಾರದಲ್ಲಿ ₹1 ಕೊಡ್ತಿದ್ದದ್ದು. ₹1, 45 ಪೈಸೆ ಹೋಗಲಿಕ್ಕೆ ಬಸ್ಸಿಗೆ, 45 ಪೈಸೆ ಬರಲಿಕ್ಕೆ ಬಸ್ಸಿಗೆ, ಸುಳ್ಯಕ್ಕೆ. ಹಾಂ. ಮತ್ತು ನಾನು ಅಲ್ಲಿ ಒಂದು ಟೈಲರ್ನ ಮನೆಯಲ್ಲಿ ನಾನು ಅಲ್ಲಿ ನನಗೆ ಊಟ ಉಳಿಕೆಗೆಲ್ಲ ವ್ಯವಸ್ಥೆ, ಒಂದು ಸಣ್ಣ ಸಾಬೂನು ಪೆಟ್ಟಿಗೆಯ ಮೇಲೆ ಒಂದು ದೀಪ ಇಟ್ಟುಕೊಂಡು ನಾವು ಓದುವಂಥ ಕೆಲಸ ಕಾರ್ಯಗಳು. ₹1, 10 ಪೈಸೆ ನಮಗೆ. ಅಲ್ಲಿ ಸುಳ್ಯದಿಂದ ಪೈಚಾರ್ವರೆಗೆ ಹೋದರೆ ಅಲ್ಲಿಂದ 30 ಪೈಸೆ. ನಾವು ಎಲ್ಲಿವರೆಗೆ ಅಂತ ಹೇಳಿದರೆ, ಶನಿವಾರ ಅದು 1:30 ಗಂಟೆಗೆ KBT ಬಸ್, ಶನಿವಾರ 1 ಗಂಟೆಗೆ ಶಾಲೆ ಬಿಟ್ಟ ಕೂಡಲೇ ಚೀಲ ಸಿಕ್ಕಿಕೊಂಡು ಪೈಚಾರ್ವರೆಗೆ ಓಡೋದು. 15 ಪೈಸೆ ಉಳಿತದೆ 1.5 ಕಿಲೋಮೀಟ್ರ್ ಓಡಿದರೆ. ಆ 15 ಪೈಸೆ ಉಳಿದ್ರೆ ಅದರಲ್ಲಿ 10 ಪೈಸೆದು ಅಕ್ರೋಟು ಅಂತ ಸಿಗ್ತಿತ್ತು, ಬೆಲ್ಲದ್ದು, ಅದನ್ನು ತಗೊಂಡು ಮನೆಗೆ ಹೋಗೋದು. ಈ ರೀತಿ ಅದೊಂದು ವಿಶೇಷ ಅನುಭವಗಳು. ಆ ಅನುಭವಗಳನ್ನು ಮೆಲುಕು ಹಾಕುವುದೇ ಇವತ್ತಿನ ಈ ಜೀವನದಲ್ಲಿ ಅತ್ಯಂತ ಸಂತೋಷ. ನಮಗೆ ಯಾವುದಾದ್ರೂ ಸಂದರ್ಭದಲ್ಲಿ ಕೂತಾಗ ಸಿಕ್ಕುದು ಅಂತ ಹೇಳಿದರೆ ಆ ಹಳೆ ನೆನಪುಗಳನ್ನು ಮೆಲುಕು ಹಾಕುವುದು. ಬಹುಶಃ ಆ ಬಡತನ ಸಾರ್ವತ್ರಿಕವಾಗಿರೋದ್ರಿಂದ ನೋವಿಲ್ಲ, ಯಾಕಂದರೆ ಎಲ್ಲರೂ ಅದೇ ರೀತಿ, ನಮ್ಮ ಕುಟುಂಬದಲ್ಲಿ ಎಲ್ಲರೂ ಅದೇ ರೀತಿಯಲ್ಲಿ ಬೆಳಿಗ್ಗೆ ಎದ್ದು ಗದ್ದೆ ಉಳಿದು ಮತ್ತೊಂದು ಮಾಡೋದು ಎಲ್ಲ ಮಾಡಿದರೆ ಊಟಕ್ಕೆ ಬೇಕಾದಷ್ಟು
ಅದು ಕೂಡ ಸ್ವಲ್ಪ ಜಾಗ ಇರುವಂಥದ್ದು. ಆಮೇಲೆ ಎಲೆಕ್ಟ್ರಿಸಿಟಿ ಒಂದು ಹೊಳೆಯ ನೀರನ್ನು ತರುವಂಥದ್ದು ಮತ್ತು ಸ್ವಲ್ಪ ಗದ್ದೆಗಳನ್ನು ಅಡಿಕೆ ಆಗಿ ಪರಿವರ್ತನೆ ಕಮರ್ಷಿಯಲ್ ಕ್ರಾಪ್ಸ್ ಬರಲಿಕ್ಕೆ ಪ್ರಾರಂಭ ಆದ ನಂತರ ನಾವು ಸ್ವಲ್ಪ ಬೆಳವಣಿಗೆ ಆದೆವು. ಸರಿ, ಮಧ್ಯಮ ವರ್ಗದ ಜನರಿಗೆ ಸರ್ಕಾರಿ ನೌಕರಿ ದೊಡ್ಡ ಕನಸು. ಅದೊಂದು ಸಮಯದಲ್ಲಿ ನಿಮಗೂ ಸಿಕ್ಕಿತ್ತಂತೆ. ನೀವು APP ಆಗಿ ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಶಿರ್ಸಿಗೆ ಹೋಗ್ತೀರಾ. ಹೌದು. ಅವಾಗ ಮದುವೆ ಆಗಿರಲಿಲ್ಲ ಬಹುಶಃ? ಮದುವೆ ಆಗಿದೆ. ಮದುವೆ ಆಗಿದೆ. ಆ ಸರ್ಕಾರಿ ನೌಕರಿಯನ್ನ ಬಿಡ್ಲಿಕ್ಕೆ ಆ ಧೈರ್ಯ ಎಲ್ಲಿಂದ ಬಂತು? ಅದು ಏನು? ನನಗೆ ಒಂದು ಏನಾಗಿತ್ತು ಅಂತ ಹೇಳಿದರೆ, ನಾನು ಮನೆಯಲ್ಲಿ ಅನಿವಾರ್ಯವಾಗಿ ನಾನು ನೋಡ್ಕೊಳ್ಳೇಬೇಕಿತ್ತು. ಆದರೆ ಸರ್ಕಾರಿ ನೌಕರಿ ಸಿಕ್ತು ಅಂತ ಹೇಳುವಂಥ ಸಂತೋಷ ಎಷ್ಟು ದೂರ ಆದರೂ ಹೋಗಬೇಕು ಅಂತ. ಆಗ ತಾನೇ ಮದುವೆ ಆದ್ದು. ಇದರೆಲ್ಲದರ ಮಧ್ಯದಲ್ಲಿ ನನಗೆ ವಿಶೇಷವಾದಂಥ ಒತ್ತಡ ನಮ್ಮ ಸುಳ್ಯದ ಕಡೆಯಿಂದ ಬರ್ತಾಯಿತ್ತು. ಬನ್ನಿ ಸರ್, ನೀವಿಲ್ಲೇ ವಕಾಲತ್ ಮಾಡಿ, ಹೊಸ ಕೋರ್ಟ್ ಪ್ರಾರಂಭ ಆದಷ್ಟೇ ಸುಳ್ಯದಲ್ಲಿ, ನೀವಿಲ್ಲೇ ಪ್ರಾರಂಭ ಮಾಡಿ, ನೀವು ಯಾಕೆ ಅಲ್ಲಿ ಹೋಗ್ತೀರಿ ಅಂತ ಹೇಳುವಂಥ ಒಂದು ಜನನೂ ಹೇಳ್ತಾಯಿದ್ರು. ಅದೇ ಸಂದರ್ಭದಲ್ಲಿ ನಾನು ABVPಯಲ್ಲಿದ್ದೆ. ABVP ಜಿಲ್ಲಾ ಕಾರ್ಯದರ್ಶಿಯಾಗಿ ಎಲ್ಲ ಕೆಲಸ ಮಾಡ್ತಾಯಿದ್ದೆ. ಅದೇ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿಯವರು ಅವರ ಜನಸಂಘದ ಸ್ಥಾಪನೆ ಆಯಿತು. ಸುಳ್ಯದಲ್ಲಿ ಎಲ್ಲರೂ, ಸರ್ ನೀವು ಸುಳ್ಯಕ್ಕೆ ಬನ್ನಿ, ಸುಳ್ಯದಲ್ಲಿ BJPಯ ಅಧ್ಯಕ್ಷರಾಗಬೇಕು ಅಂತ ಹೇಳುವಂಥ ಒತ್ತಡನ ಬಂತು. ವಕಾಲತ್ತು ನಾವೆಲ್ಲ ಕೊಡಿಸ್ತೇವೆ ಅಂತ ಅದೇ ರೀತಿ ಅದೇ ನಂಬಿಕೆಯಲ್ಲಿ ಬಂದೆ. ಅದೇ ರೀತಿ ಮಾಡಿದ್ರು ನನ್ನ ಎಲ್ಲ ಕಾರ್ಯಕರ್ತರು. ಭಾರಿ ಒಳ್ಳೆ ವಕೀಲ ಅಲ್ಲದಿದ್ದರೂ ಕೂಡ ಇವನಿಗೆ ಕೇಸ್ ಕೊಡೋವಂಥ ಕೇಸ್ ಕೊಟ್ಟರು. ನಾನು ಕೆಲವೇ ಸಮಯದಲ್ಲಿ ಒಳ್ಳೆ ವಕೀಲ ಆದೆ ಸುಳ್ಯದಲ್ಲಿ, ಕ್ರಿಮಿನಲ್ ಲಾಯರ್ ಆಗಿದ್ದೆ. ಮತ್ತು ಒಂದು ರೀತಿಯಲ್ಲಿ ನನಗೆ ಬೆಳವಣಿಗೆನೂ ಸಿಕ್ತು. ಸಂಬಂಧ ನೀವು ಹೇಳಿದ ರೀತಿಯಲ್ಲಿ ಬರುವಾಗ ಭಾರಿ ಸಂಶಯಗಳಿತ್ತು. ಏನಾಗ್ಬೋದು, ಹೇಗೆ ಆಗ್ಬೋದು, ಮನೆಗೆ ಹೋಗಿ ಬರಬೇಕಾದ್ರೆ ಏನು, ಎಲ್ಲ ವ್ಯವಸ್ಥೆಗಳ ಹೇಳಿಲ್ವಾ? ನಾನು ಇಲ್ಲ ಅಂದರೆ ಮನೆಯಲ್ಲಿ ನಾನು ಹೇಳಿ, ನಮ್ಮ ತಾಯಿ ಕಷ್ಟದಲ್ಲಿ ನೀನು ಹೇಗಾಗ್ತದೆ ಮಗ, ನಿನಗೆ ಹೇಗಾಗ್ತದೆ ಹಾಗೆ ಮಾಡು ಅಂತ ಹೇಳುವಂಥ ಒಂದು ವಾತಾವರಣ ಅವರಲ್ಲಿ ಇದ್ದದ್ದು ನನಗೆ ಸ್ವಲ್ಪ ಮೋಟಿವೇಶನ್ ಕೊಡ್ತೀವಿ. ನನ್ನ ಮಿಸ್ಸಸ್ ಕೂಡ ಇಲ್ಲೇ ಬನ್ನಿ ಪ್ರಾಕ್ಟೀಸ್ ಮಾಡ್ಬೋದು, ನಿಮಗೆ ಮಾಡುವಂಥ ಕೆಪಾಸಿಟಿ ಇದೆ. ಮತ್ತು ಎಲ್ಲ ಹುಡುಗರೆಲ್ಲ ಬಂದು ಮನೆಯಲ್ಲೆಲ್ಲ ಹೇಳ್ತಾಯಿದ್ರು, ಅವ್ರು ಯಾಕೆ ಅಲ್ಲಿರೋದು, ಬರಲಿ ಅಂತ ಹೇಳುವಂಥದ್ದು ಒಂದು ರೀತಿಯಲ್ಲಿ ನನಗೆ ಕೂಡ ಒಂದು ಮೋಟಿವೇಶನ್ ಆಯಿತು, ಒಂದು ನಂಬಿಕೆಯೂ ಬಂತು. ಅದರಲ್ಲಿ ನಾನು ಯಶಸ್ವಿ ಆದೆ. ಸರ್, 1983 ನೀವು ಸುಳ್ಯ ತಾಲೂಕು ಅಧ್ಯಕ್ಷರು, ಬಹುಶಃ ಆಗ ಕಾರ್ಯದರ್ಶಿಯಾಗಿ ಅಣ್ಣ ವಿನಯ್ ಇದ್ರು. ನೀವು ಒಂದು ಕ್ಯಾಂಡಿಡೇಟ್ಗಾಗಿ ನೀವು ಒಂದು ಕ್ಯಾಂಡಿಡೇಟ್ನ ಹುಡ್ಕೊಂಡು ಹೋಗೋರು ಅಡಿಗೆ ಕೊಯ್ತಾ ಇದ್ರಂತೆ. ಅಡಿಗೆ ಕೊಯ್ತಿರೋ ವ್ಯಕ್ತಿಯನ್ನು ನೀವು ಕರೆದು ಒಪ್ಪಿಸಿ ನಿಲ್ಲಿಸಿ ವಿಧಾನಸಭೆಗೆ ಕಳಿಸಿದ ಕತೆ ಹೇಳಿ ಸರ್. ನಮ್ಮ SC ಕಾನ್ಸ್ಟಿಟ್ಯೂನ್ಸಿ ಅದು, ಅದರ ಹಿಂದೆ ST ಕಾನ್ಸ್ಟಿಟ್ಯೂನ್ಸಿ ಇತ್ತು. ಅದು SC ಕಾನ್ಸ್ಟಿಟ್ಯೂನ್ಸಿಯಾಗಿ ಪರಿವರ್ತನೆ ಆಯಿತು ಸುಳ್ಯ. ನಾವು ನಮ್ಮಲ್ಲಿ ಸ್ವಲ್ಪ ಆ ಸಂದರ್ಭದಲ್ಲಿ ವ್ಯಾಪಕ ಬೆಂಬಲ ಬರ್ತಾಯಿತ್ತು ನಮಗೆ. ಅಂದರೆ ಆಗ್ಬೋದು, BJP ಆಗ್ಬೋದು, ವಾಜಪೇಯಿ ಹೊಸ ಪಾರ್ಟಿ ಆಗ್ಬೋದು. ಮತ್ತು ಸುಳ್ಯ ಯಾವತ್ತೂ ಕೂಡ ಸುಳ್ಯ ಹೆಚ್ಚಿನ ಕಾಲಘಟ್ಟದಲ್ಲಿ ಅದು ಅಪೋಸಿಷನ್ ಕ್ಷೇತ್ರ. ಅಪೋಸಿಷನ್ ಕ್ಷೇತ್ರ. ರಾಮಚಂದ್ರ ಮತ್ತೊಬ್ಬರು ಜನತಾದಳದಿಂದ, ಜನತಾ ಪಾರ್ಟಿಯಿಂದ, ಮತ್ತೊಂದರಿಂದ ಗೆಲ್ಲುವಂಥ ಕ್ಷೇತ್ರ. ಆಗ BJP ಸ್ವಲ್ಪ ವ್ಯಾಪಕವಾದಂಥದ್ದಿತ್ತು. ಮತ್ತು ಎಲ್ಲರೂ ಶ್ರಮಜೀವಿಗಳಾಗ ಒಂದು ನಿಮ್ಮ 74-75ರಲ್ಲಿ ಬಂದಂಥ ಭೂ ಸುಧಾರಣೆ ಕಾನೂನಿಂದಾಗಿ ಪ್ರತಿಯೊಬ್ಬನಿಗೂ ಕೂಡ ಸ್ವಲ್ಪ ಭೂಮಿಯ ಒಡೆಯನಾಗಿ ಸ್ವಲ್ಪ ಅವನಿಗೂ ಕೂಡ ವ್ಯಾಪಕವಾದಂಥ ಇದೆಲ್ಲ ಬಂದಿತ್ತು. ನಾವು ಧೈರ್ಯದಿಂದ ಹೋದೆವು. ನೀವು ಕೇಳಿದ ಪ್ರಶ್ನೆ ಭಾರಿ, ಅದು ಈಗ ಕೂಡ ನನಗೆ ಅದು ಹೇಗೆ ಆಯಿತು ಅಂತ. ನಮಗೆ ಊರಿನವ್ರು ಹೇಳಿದರು, ಗುತ್ತಿಗಾರನಲ್ಲಿ ವೀರಪ್ಪಗೌಡರು ಅಂತ ಒಬ್ಬರು ಇದ್ದರು. ಅವ್ರನ್ನ ಸಂಬಂಧಿಕರು ಒಂದು ಸಣ್ಣ ಅಂಗಡಿ ಇಟ್ಕೊಂಡಿದ್ದವರು. ನನಗೆ ಭಾವ ಆಗಬೇಕು, ನಮ್ಮ ದೊಡ್ಡಪ್ಪನ ಮಗಳನ್ನವರು. ಅವರು ಹೇಳಿದರು, ಇಲ್ಲಿ ಹುಕ್ರಪ್ಪ ಅಂತ ಒಬ್ಬ ಇದ್ದಾನೆ, SLC ಆಗಿದೆ ಅವನಿಗೆ, ಒಳ್ಳೆ ಹುಡುಗ, ಆಯ್ಕೆ ಮಾಡ್ಬೋದು ಅಂತ. ನಾನು ವಿನಯಚಂದ್ರರು ಸಾಯಂಕಾಲ ಅಲ್ಲಿಗೆ ಹೋಗುವಾಗ ಅವರು ಅಡಿಕೆ ತೆಗಿತಾ ಇದ್ದಾರೆ ಮೇಲೆ. ಮತ್ತು ನಮ್ಮನ್ನು ಹೀಗೆ ನೋಡಿದರು. ಸ್ವಲ್ಪ ಹೊತ್ತು ಅಡಿಕೆ ತೆಗೆದು ಇಳಿದ್ರು ಕೆಳಗೆ. ಇಳಿದಾಗ ನಾವು ಹೇಳಿದೆವು, ಈ ಸರ್ತಿ ಓಟುಗಿಂತ ತೊಡಿ ವ್ಯವಸ್ಥೆ ಪೂರ್ಯಾಂಕಲ್ಲ ಮಲ್ಪೋದು ಅಲ್ಲ, ತೊಂದರೆ ಇಜ್ಜಿ ಇರು ಬರೋಡು ಅಂತ ಹೇಳುವಂಥದ್ದು. ಬಿಡ್ತೀನಿ, ನನ್ನಿಂದ ಆಗಲಿಕ್ಕಿಲ್ಲ ಅಂತ ಹೇಳುವಂಥ ಮಾತನ್ನು ಹೇಳಿದ್ರು. ಒತ್ತಾಯ ಮಾಡಿ ಕರ್ಕೊಂಡು ಬಂದೆವು. ಅವ್ರನ್ನ ಕರ್ಕೊಂಡು ಬಂದು ಅವ್ರನ್ನ ಟ್ರೈನಿಂಗ್ ಮಾಡಿದಂಥ ದಾರಿ ಅದು ತುಂಬ ನಿಮಗೆಲ್ಲ ಭಾರಿ ಆಶ್ಚರ್ಯ ಆಗ್ಬೋದು. ರಾತ್ರಿ ಅಲ್ಲಿ ಸುಗುಣ್ ಡಾಕ್ಟ್ರ ಒಂದು ಸಣ್ಣ ರೂಮ್ ಇದೆ ಸುಳ್ಯದಲ್ಲಿ. ನಾನು ವಿನಯಚಂದ್ರನ ಕೆಳಗೆ ಕೂತ್ಕೊಳ್ಳೋದು. ಹುಕ್ರಪ್ಪರಿಗೆ ಒಂದು 4-5 ಸೆಂಟೆನ್ಸು ಬರೆದು ಒಂದು ಪೇಪರ್ನಲ್ಲಿ ಕೊಡೋದು. ಅವರು ಭಾಷಣ ಮಾಡೋದು ನಮಗೆ. ಅವ್ರಿಗೆ ಭಾಷಣ ಅಲ್ಲಿ ನಾವಿಬ್ಬರು ಭಾಷಣ ಮಾಡಿದಾಗ ಹಿಂಗೆ ಕೈ ನಡುಗ್ತಾ ಇರುವಂಥ ವಾತಾವರಣ. ಅವ್ರನ್ನ ನಾವು 1 ವಾರದಲ್ಲೇ ಮನುಷ್ಯ ಟ್ರೈನಿಂಗ್ ಆಗಿಬಿಡ್ತು. 1 ವಾರದಲ್ಲಿ ಸಾಧಾರಣ ಭಾಷಣ ಮಾಡಲಿಕ್ಕೆ ಪ್ರಾರಂಭ ಆಯಿತು. ಮತ್ತು ಎಲ್ಲ ವಿಲೇಜಿಗೆ ಹೋಗುವಂಥದ್ದಲ್ಲಿ ನಮ್ಮ ಜೊತೆ ಬರುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರು.
ಅವ್ರಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದೆವು. ಒಂದು 2-3 ಪ್ಯಾರ ಡ್ರೆಸ್ಸು, ಒಂದು ಸೂಟ್ ಕೇಸು ಎಲ್ಲವನ್ನು ರೆಡಿ ಮಾಡಿಕೊಟ್ಟು ಎಲ್ಲವನ್ನು ಮಾಡಿ ನಾವು ಮಾಡಿ. ಹಾಗೆ ವಿನಯ್ ಅವ್ರದ್ದು ಅಂಗಡಿ ಇತ್ತ? ವಿನಯ ಚಂದ್ರರದ್ದೊಂದು ಅಂಗಡಿ ಇತ್ತು. ಆ ವಿನಯ ಚಂದ್ರರು ಸುಳ್ಯದಲ್ಲಿ ಅಂಗಡಿ ಇತ್ತು. ವಿನಯ ಚಂದ್ರರು ಒಂದು ಅದ್ಭುತ ವ್ಯಕ್ತಿ. ಅವರ ಮನೆಯಿಂದ ಕೊಕ್ಕೋ ಎಲ್ಲ ಚೆನ್ನಾಗಿ ಆಗ್ತಿತ್ತು, ಒಳ್ಳೆ ರೇಟ್ ಇತ್ತು. ಆ ಕೊಕ್ಕೋ ಇಲ್ಲಿಗೆ ತಂದರೆ ಈ BJPಯ ಪ್ರಿಂಟಿಂಗು, ಡೀಸೆಲು, ಪೆಟ್ರೋಲ್ ಚಾರ್ಜ್ ಕೊಟ್ಟೆ ಅವ್ರದ್ದು ಮುಗಿಯೋದು. ಅವರು ಮನೆಗೆ ಹೋಗುವಾಗ ಮತ್ತೆ ಯಾರು ನಮ್ಮ ಬಿಡಿ ಅಂತ ಹೇಳುವಂಥ ಪರಿಸ್ಥಿತಿ. ಆ ರೀತಿ ಒಂದು ಕಮಿಟೆಡ್ ಮ್ಯಾನ್ ಆಗಿ ಕೆಲಸ ಮಾಡುವಂಥದ್ದು. ಮತ್ತು ನಮ್ಮೊಟ್ಟಿಗೆ ತುಂಬ ಜನಗಳು ಸೇರಿಕೊಂಡು ಫಸ್ಟ್ BJP ಶಾಸಕರು ಸುಳ್ಯದ್ದು. ಹೌದು, ಬಾಕಿಲ ಒಕ್ರಪ್ಪರು. ಮತ್ತೆ ಹಳೆ ನೆನಪುಗಳಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ. ನಿಮ್ಮದು ಮೊದಲ ಚುನಾವಣೆ. ಆ ಟೈಮಲ್ಲಿ ಕಾಂಗ್ರೆಸ್ಸಿಂದ ಪ್ರಬಲ ಅಭ್ಯರ್ಥಿ ಅಡ್ಕಾರ್ ರಾಮಣ್ಣಗೌಡರು. ಇದು PLD ಬ್ಯಾಂಕ್ ಚುನಾವಣೆ. ಅದೇನು ಸರ್, ಓಟು ಟೈ ಆಗಿ ಟಾಸಲ್ಲಿ ಗೆದ್ದದನ್ನು? ಹೌದು, 123 ನನಗೆ, 123 ಅವರಿಗೆ ಮೆಂಬರ್ಸು. ಅದು ಸಾಲಗಾರರಲ್ಲದ ಕ್ಷೇತ್ರದಿಂದ ಒಟ್ಟು ಅಲ್ಲಿ 246 ಓಟು ಪೋಲಾಯಿತು. ಎಲ್ಲ ಸಿಂಧು ಆಗಿತ್ತು. 123 ಲಾಟಲ್ಲಿ ನನಗೆ ಬಂದುಬಿಡ್ತು. ರಾಮಣ್ಣಗೌಡರು ಅಂತ ಹೇಳಿದರೆ ಆಗ ಅಡ್ಕಾರ್ ರಾಮಣ್ಣಗೌಡರು ಅಂತ ಸುಳ್ಯದಲ್ಲಿ ಒಬ್ಬ ಪ್ರಭಾವಿ ರಾಜಕಾರಣಿ. ಪ್ರತಿಯೊಬ್ಬರ ಮನೆಯ ಎಲ್ಲ ಫಂಕ್ಷನು ಮತ್ತೊಂದು ಅವ್ರ ಪಾರ್ಟಿ ಯಾವುದೇ ಇರ್ಬೋದು, ಅದರ ಒಳ್ಳೆತನಕ್ಕೆ ಇದಿಲ್ಲ. ಎಲ್ಲ ಅರೇಂಜ್ಮೆಂಟ್ಗಳನ್ನು ಮಾಡೋದು, ಮತ್ತೊಂದು ಮಾಡೋದು, ಅಲ್ಲೇ ನಿಂತುಕೊಂಡು ಮಾಡುವಂಥದ್ದು, ಪಂಚಾಯತಿಗೆ ಮಾಡೋದು, ಎಲ್ಲರನ್ನು ಸರಿ ಮಾಡೋದು, ಇಂಥ ಪ್ರಭಾವಿ ವ್ಯಕ್ತಿ. ಅವರ ವಿರುದ್ಧ ನಾನು ಗೆದ್ದೆ. ಆತ್ಮವಿಶ್ವಾಸ ಬಂತು, ಜನ ನನ್ನನ್ನು ಆ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ನಾನು ಅದಕ್ಕೆ ಬೇಕಾಗಿ ಅದರಿಂದ ಅದಕ್ಕಿಂತ ಸ್ವಲ್ಪ ಸಮಯದ ಹಿಂದೆ ಸುಳ್ಯದಲ್ಲಿ ಈ ಭಾರಿ ಕರಪ್ಷನ್ ಇತ್ತು, ಸಬ್ ರಿಜಿಸ್ಟರ್ ಆಫೀಸ್ ಕರಪ್ಷನು. ಅದರ ವಿರುದ್ಧ ಹೋರಾಟ ಮಾಡಿ ಸಬ್ ರಿಜಿಸ್ಟರ್ನ ಅರೆಸ್ಟ್ ಮಾಡಿದೆವು. ನಮ್ಮಲ್ಲಿ ಒಬ್ಬರು ಮರ್ಡ್ರ್ ಕೇಸ್ ಆಯಿತು. 30 ದಿನಗಳ ಕಾಲ ಯಾರೂ ಜನ ಇಲ್ಲ. ನಾವೇ ಒಂದು 25 ಜನ ಬಸ್ ಸ್ಟ್ಯಾಂಡಲ್ಲಿ ಧರಣಿ ಮಾಡಿ ಕೊನೆಗೆ ನಿಮ್ಮ DIG ಬಂದು ಅದಕ್ಕೆ ಪರಿಹಾರ ಕೊಟ್ಟದ್ದು. ಇದರಿಂದ ಜನ ಎಲ್ಲ ನಮ್ಮನ್ನು ಸ್ವಲ್ಪ ಗೊತ್ತಿತ್ತು.